ಸ್ವಲ್ಪ ಇವತ್ತು ಯಾಕೋ ಡ್ಯೂಟಿ ಮಾಡೋ ಥರ ಆಗ್ಯದ. ಅದಷ್ಟು ಏನಂತ ಹೇಳಿದ್ರೆ ಶಿಸ್ತಾಗೆ ಇದು ಮಾಡ್ಕೊಂಡ್ಬಿಟ್ಟಿನಿ, ಏನಂತಾರ. ಸೊ ಇವಾಗ ಬಂದೀವಿ, ಇವಾಗ ಚಹಾ ಕುಡ್ಲಕ್ಕಂತ ಹೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ಕಾಫಿ ಕೊಡ್ತಾರೆ, ಒಂದಿಷ್ಟು ಕಾಫಿ ಕೊಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು. ಪೂರ ಕಾರ್ ಮನುಷ್ಯ ಆಗ್ಬಿಟ್ಟಿನಿ. ಅದಷ್ಟು ಏನಂತ ಹೇಳಿದ್ರೆ ಇವಾಗ ಫಸ್ಟ್ ಹೋಗ್ಯಾರ ಕಟಿಂಗ ಸೇವಿಂಗ್ ಅಂತ ಮಾಡ್ಸೋಣ ಅಂತ ಲೆಟ್ಸ್ ವೈಸ್ ತಗೋಬೇಡ. ನೀವು ಅನ್ಕೋತಿರ್ಬೋದು ಏನು ಕಟ್ಟಿಂಗೇ ಆಗಿಲ್ಲ ಅಂತ ಹೇಳಿದ್ರೆ, ಬಟ್ ನನಗೆ ಇದೇ ಥರ ಇಷ್ಟ ಗೈಸ್. ಬರೇ ರೊಕ್ಕ ಖರ್ಚು ಸಿಕ್ಕಾಪಟ್ಟೆ ಖರ್ಚು ಮಾಡೋಕಿದ್ದೀನಿ, ಸೇವಿಂಗ್ ಅಂತೂ ಇಲ್ಲಾರ್ದಂಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಗೈಸ್. ಬೆಳಗ್ಗೆ ಇವಾಗ ಮನೆ ಒಂದ್ ಸ್ವಲ್ಪ ಹೋಗಿ ಒಂದಿಷ್ಟು ಮನೆಗೆ ಒಂದಿಷ್ಟು ಇದಿಲ್ಲ, ಅಂಗಡಿ ದಿನಸಿ ಸಾಮಾನುಗಳಿಲ್ಲ, ಅದನ್ನ ತರಾಕತ್ತ ಹೊಂಟೀನಿ. ಹೋಗಿ ತಗೊಂಬರ ಮನೆ ಭಾಳ ಎಲ್ಲ ಕಮ್ಮದವ, ಮನೆಗೆ ಏನೂ ಇಲ್ಲ. ಅದಷ್ಟು ಏನಂತ ಹೇಳಿದ್ರೆ ಇಲ್ಲ, ಏನೇನು ಬೇಕೆಲ್ಲ ತೊಗೊಂಬರಮಂತ ಲೆಟ್ಸ್ ಗೋ ಗೈಸ್. ಹೋಗಿ ಬರೋ ಬನ್ನಿ. ಅದೇ ಇರೋಣ, 2 ದಿನಕ್ಕೊಮ್ಮೆ ಕರಿಯೋದು, ಅದೇ ತರೋದು ತಿನ್ನೋದು ಅದೇ ಬರೀ ಮಾಡೋದು ಒಟ್ಟಿಗೆಲ್ಲ. ಹೆಚ್ಚು ಇದೊಂದಿಷ್ಟು ತೊಗೊಂಡು ವಾಪಸ್ ಬರ್ತೀನಿ ಅಂತ ಭಾಳದವು ತೊಗೊಳ್ಳೋ. ಅದಕ್ಕೆ ಇಲ್ಲೇ ಅದ ಅಂಗಡಿ, ನಡ್ಕೊತೋಗಿ ತೊಗೊಂಡು ವಾಪಸ್ ಬರುವ. ಲೆಟ್ಸ್ ಗೋ ಗೈಸ್. ಎಲ್ಲ ಸಾಮಾನು ತೊಗೊಂಡು ಬಂದೆ. ಇವಾಗ ಥೋಬಟ್ ಫುಲ್ಲು ಏನಂತಾರೆ, ಬರೀ ಸಾಮಾನಿಗೆ ಇಷ್ಟು ಹೋಗ್ತಾವ. ಅಂದರೆ ಸ್ವಲ್ಪ ಕೆಲಸ ಅದ, ಬೇರೆ ಕಡೆ ಒಂದು ವಿಡಿಯೋ ಶೂಟ್ ಮೇಲೆ ಹೊರಗೆ ಹೋಗ್ಬೇಕು. ಅದಷ್ಟು ಇಷ್ಟು ಬೇಗನೆ ಎದ್ದು ಎಲ್ಲ ತೊಗೊಂಬರೋದು ನೋಡ್ರಿ. ಬನ್ನಿ ಇವಾಗ ತಂದಕ್ಕೆ ಇಡ್ತೀನಿ. ಇಟ್ಕಪ್ಪ ಈಗ ಫಟಾಫಟ ಅಂತ ಫ್ರೆಶಪ್ ಆಗಿ ಇದಕ್ಕೆ ಹೋಗ್ಬೇಕು. ಎಲ್ಲಿ ಅಂದ್ರೆ ಕಾಲೇಜಿಗೆ. ಲೆಟ್ಸ್ ಗೋ, ಹೋಗುವ ಬನ್ನಿ. A few moments later. ಗೈಸ್ ಇವಾಗ ಒಂದಿಷ್ಟು ಚಹಾ ಬ್ರೆಡ್ ತಿಂದಕ್ಕೆ ಇವಾಗ ಕಾಲೇಜ್ ಹೊಂಟೀನಿ. ಸ್ವಲ್ಪ ಇವತ್ತು ಯಾಕೋ ಡ್ಯೂಟಿ ಮಾಡೋ ಥರ ಆಗ್ಯದ. ಅದಷ್ಟು ಏನಂತ ಹೇಳಿದ್ರೆ ಶಿಸ್ತಾಗೆ ಇದು ಮಾಡ್ಕೊಂಡ್ಬಿಟ್ಟಿನಿ, ಏನಂತಾರ. ಪೆಪ್ಪರ್ನ ಹಾಕೊಂಡು ಡಾಕ್ಟರ್ ಟೈಪ್ ರೆಡಿ ಆಗಿ ಹೊಂಟೀನಿ ಗೈಸ್. ಬನ್ನಿ ಹೋಗುವ ಇವಾಗ. ಲೆಟ್ಸ್ ಗೋ. ಕಾಲೇಜ ಕೆಲಸ ಗಾಬರಿ ಆಗ್ತಾರೆ. ನಾವು ಇಷ್ಟು ಬೇಗ ಹೋಗಿದ್ದರೂ ಇಷ್ಟ ಇಲ್ಲ, ಅಂಡ್ ಇಷ್ಟು ಚಂದ ರೆಡಿಯಾಗಿ ಹೋಗಿದ್ರು ಇಷ್ಟ ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ, ಅದೆಲ್ಲ ವಿರುದ್ಧ ಊಟದಲ್ಲಿ ಇವತ್ತು. ಅದಕ್ಕೆ ಅಂತ ಹೇಳಿದ್ರೆ ಜನ ಗಾಬರಿ ಆಗ್ತಾರೆ ಗೈಸ್, ಪಕ್ಕ ಹಂಗಾಗಿತ್ತ. ಬರೀ ಜನರದನ್ನು ಇದ್ದಿದ್ದೆ. ಲೆಟ್ಸ್ ಗೋ ಇವಾಗ ಐತಲ್ಲ, ಹೋಗಿ ಎಲ್ಲ ಮಾಡೋಣ. ಮನೆಗೆ ಹೋಗುವ ಇವಾಗ ಕಾಲೇಜಿಗೆ. ಗೈಸ್ ಇವಾಗ ಸಿದ್ದಾಲಿಂದ ಡ್ಯೂಟಿ ಬಂದೀವಿ. ಈಗ ನಮ್ಮ ಇಂಜೆಕ್ಷನ್ ಪಿಡಿಗೆ ಬನ್ನಿ. ಇವಾಗ ಡ್ಯೂಟಿ ಮಾಡಕತ್ತೀನಿ. ಭಾಳ ದಿನದ ನಂತರ ಇಷ್ಟು ಬೆಳಗ್ಗೆ ಬಂದು ಡ್ಯೂಟಿ ಮಾಡಕತ್ತಿದ್ದು. ಸೊ ಬನ್ನಿ ಡ್ಯೂಟಿ ಮಾಡೋಣಂತ. ಡ್ಯೂಟಿ ಮಾಡಿಬಿಟ್ಟು ಅಮ್ಮನೇ ನಿಮ್ಗೆ ಮಧ್ಯಾಹ್ನ ಸಿಗ್ತೀನಿ ಅಂತ. ಯಾಕಪ್ಪ ಅಂದ್ರೆ ಡ್ಯೂಟಿ ಟೈಮ್ದಾಗ ವಿಡಿಯೋ ಮಾಡೋಕೆ ನಮ್ಗೆ ಆಗಲ್ಲ. ಸೊ ಭಾಳ ಹೆವಿ ಡ್ಯೂಟಿ ಇರ್ತದೆ ಇಲ್ಲಿ, ಅಂದರೆ ಬರೆಯೋದಷ್ಟೇ. ಅಲ್ಲಿ ಇಂಜೆಕ್ಷನ್ ಮಾಡೋಕೆ ಬೇರೆದವರು ಸ್ಟೂಡೆಂಟ್ಗಳಾದ್ರೆ. ಲೆಟ್ಸ್ ಗೋ. ಬೇಗ ಇದೆಲ್ಲ ಇಂಜೆಕ್ಷನ್ ಇದೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನ ಸಿಗ್ತೀನಿ ಅಂತ ನಿಮಗೆ ನಮ್ಮ ದೊಡ್ಡ ಪಳಗಾಗಲ್ಲ. ಗೈಸ್ ಇವತ್ತು ಡೈಲಿ ಫುಲ್ ಏನು ಚಂದನ ವ್ಲಾಗೆ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ನಾವು ಸ್ವಲ್ಪ ಕಾರ್ಯನಿರತರಾಗಿದ್ವಿ. ಸ್ವಲ್ಪ ಇಲ್ಲಿ ಆಟ ಆಡ್ಕೊತು ಎಲ್ಲ ಕಾರ್ಯಕ್ರಮ. ಸೊ ಇವಾಗ ಬಂದೀವಿ, ಇವಾಗ ಚಹಾ ಕುಡ್ಲಕ್ಕಂತ ಹೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ಕಾಫಿ ಕೊಡ್ತಾರೆ, ಒಂದಿಷ್ಟು ಕಾಫಿ ಕೊಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ, ಹೋಗುವ ಬನ್ನಿ. ಇವಾಗ ಹೋಗಿ ಅಡುಗೆದು ಮಾಡ್ಕೋಬೇಕು ಗೈಸ್. ಭಾಳ ಅದ ಕೆಲಸ, ಸಿಕ್ಕಾಪಟ್ಟೆ ಕೆಲಸ ಅದ. ಅದಕ್ಕೆ ಬನ್ನಿ ಬೇಗ ಐತಲ್ಲಿ ಎಷ್ಟು ಕಾಫಿ ಕುಡ್ಕೊಂಡು ಹೋಗೋಣ ಗೈಸ್. ಇವಾಗ ಮನೆ ಬಂದಿದೆ ಜಸ್ಟ್. ಈಗ ನನಗೆ ಯಾಕೋ ಭಾಳ ಆಯ್ತು, ಸಿಕ್ಕಾಪಟ್ಟೆ ಹೇರ್ಸ್ ಮತ್ತು ದಾಡಿ ಗಿಡಿಕಲ್ಲ ಬೇಡ್ಸ್ ಸಿಕ್ಕಾಪಟ್ಟೆ ಬಂದ ಗೈಸ್. ನಾಡು ಮನುಷ್ಯ ಹೋಗಿ ಕಾಡು ಮನುಷ್ಯ ಅಲ್ಲ ಬರ್ತಾ ಬರ್ದು. ಅದ್ರ ಸಲುವಾಗಿ ಒಂದು ಸ್ವಲ್ಪ ಹೇರ್ ಕಟ್ ಅಲ್ಲಿ ಮಾಡ್ಸ್ಕೊಂಬರೋಕೆ ಪ್ಲಾನ್ ಗೈಸ್. ಇವಾಗ ಲೆಟ್ಸ್ ಗೋ, ಹೋಗಿ ಮಾಡ್ಸ್ಕೊಂಬರಮಂತ ಬನ್ನಿ ಹೋಗುವ. ಇವಾಗ ಸಿಕ್ಕಾಪಟ್ಟೆ ಹೇರ್ಸ್ ಬಂದವ ನೋಡ್ರಿ. ಗುಡ್ಸಲಾಗ ತಲಿ ನೋಡ್ರಿ, ನಿಮ್ಗೆ ಕಾಣತ್ತ ಗುಡ್ಸಲಾಗ ತಲಿ ಅಂಡ್ ಬೇಡ್ಸ್. ಪೂರ ಕಾಡ್ ಮನುಷ್ಯ ಆಗ್ಬಿಟ್ಟೇನಿ. ಅದ್ರ ಅಂತ ಹೇಳಿದ್ರೆ ಇವಾಗ ಫಸ್ಟ್ ಹೋಗ್ಯಾರ ಕಟಿಂಗ ಸೇವಿಂಗ್ ಅಂತ ಮಾಡ್ಸೋಣ. ಲೆಟ್ಸ್ ಗೋ ಗೈಸ್, ಹೋಗ್ರಂಬರಿ. ನಮ್ಮ ಬಿಜಾಪುರ ಅಂತೂ ಮಳಿ ಇಪ್ಪರಿ ಐತದ. ಫುಲ್ ಚಳಿ ಆಗ್ಬಿಟ್ಟದ. ಜಸ್ಟ್ ಮಳೆ ಬಂದು ಹೋಗ್ಯದ ಅಂದ್ರೂ ಇವಾಗ ಮತ್ತೆ ವಾಪಸ್ ಮಾಡಾಗ ನೋಡ್ರಿ ಸಿಕ್ಕಾಪಟ್ಟೆ. ಇವಾಗ ಮತ್ತೆ ಬರೋ ಸ್ಥಿತಿ ಒಳಗದ. ಅದಕ್ಕೆ ಗೈಸ್ ಬೇಗ ಹೋಗಿ ಬೇಗ ಬರಮಂತ
ಲೆಟ್ಸ್ ಗೋ ಗೈಸ್, ಹೋಗೋ ಬನ್ನಿ. ಇವಾಗ ಬರ ಹಿಂಗೆ ಒಂದಿಷ್ಟು ಹಾಲಿನ ತರಮಂತ ಚಾಗಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಚಳಿ ಅದ. ಇಷ್ಟು ಚಳಿ ಅದ, ಏನು ಹೇಳೋಕ್ಕಾಗಲ್ಲ, ಅಷ್ಟೊಂದು ಚಳಿ ಅದ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತ ಗೈಸ್. ಇವಾಗ ಶಿಸ್ತಾಗಿ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟು ಸೀದಾ ಹೋಗೋದ. ಬನ್ನಿ, ಸಿಕ್ಕಾಪಟ್ಟೆ ಎಂದ ಹೇರ್ ಕಲರ್ನ ಚೇಂಜ್ ಮಾಡ್ಬೋದು. ಮರಮಂತ ಏನಾಗುತ್ತೆ, ನಾವು ಫಸ್ಟ್ ಕಟಿಂಗ್ ಮಾಡಿಸ್ಬೇಕು, ಎಂಡ ಶೇವಿಂಗ್ ಮಾಡಿಸ್ಬೇಕು. ಇದು ಮೇನ್ ಅದ. ಅದರಿಂದ ಲೆಟ್ಸ್ ಗೋ ಮಾಡಿಸೋಮಂತ. ಇವಾಗ ಬನ್ನಿ ಕುಂತೀನಿ, ನಾವು ಬಂದಿನಂತ ಅವರು ನಮಗೆ ಕಟಿಂಗ್ ಮಾಡೋರು ಬಂದ್ರಂದ್ರೆ ಮಾಡಿಸ್ಕೊಂತ ಹೋಗೋಮಂತ. ಕಟ್ಟಿಂಗ್ ಹೇರ್ ಕಟ್ ಚೇಂಜ್ ಮಾಡ್ಬೇಕಂತ ಒಂದು ಟೈಮಿಗೆ ಇಷ್ಟ ಇಲ್ಲ, ಬಟ್ ಆಮೇಲೆ ಅನ್ನಿಸ್ತದ ಕಟಿಂಗ್ ಅಂಗಡಿ ಬರೋದು ನಮ್ಮ ಕಟ್ಟಿಂಗ್ ನನ್ನ ಕೂದಲ ಭಾಳ ಇಷ್ಟ ಆಗುತ್ತೆ. ಸೊ ಮಾಡಿಸಲ್ಲ ಹೇರ್ ಕಟಿಂಗ್ ಚೇಂಜ್ ಸೇಮ್ ಇರುತ್ತೆ ಗೈಸ್. ಫೈನಲಿ ಗೈಸ್ ಕಟ್ಟಿಂಗ್ ಅಂತೂ ಮಾಡಿಸೋ ಮಂದೆ ನೋಡ್ರಿ. ಇಲ್ಲಿ ತಗೋಡ ನೀವು ಅನ್ಕೋತಿರ್ಬೋದು ಏನು ಕಟ್ಟಿಂಗೇ ಆಗಿಲ್ಲ ಅಂತ ಹೇಳಿದ್ರೆ, ಬಟ್ ನನಗೆ ಇದೇ ಥರ ಇಷ್ಟ ಗೈಸ್. ಸೊ ಮಾಡ್ಕೊಂಬಂದಿ ನೋಡ್ರಿ. ಬಟ್ ಇವಾಗ ಕಲರ್ ಹಚ್ಕೋಬೇಕು. ಕಲರ್ ಅಲ್ಲೇ ಹಚ್ಕೋಬೇಕಂತ ಮಾಡಿದೆ, ಕಲರ್ ಅಲ್ಲಿ ಹಚ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಜಾಸ್ತಿ ಅಂದರೆ ಎಷ್ಟು 100 ರೂಪಾಯಿ ಮೇಲೆ ಆಗುತ್ತೆ. ಸೊ 10 ರೂಪಾಯಿ ಕಲರ್ ನಂದೇನು ಭಾಳ ತಿಳಿಯಿಲ್ಲ, ಇಷ್ಟೇ ಅದ. ಇಷ್ಟೇ ಮ್ಯಾಗಿಂದ ಇಷ್ಟೇ ತಿಳಿ ಹಚ್ಕೋಬೇಕು. ಸೊ ಅದಕ್ಕೆ ಐತಲ್ಲ ಮನೆಗೆ ಹಚ್ಕೊಂಡ್ರಾಯ್ತು. ಸ್ವಲ್ಪ ರೊಕ್ಕ ಸೇವಿಂಗ್ ಮಾಡ್ಬೇಕಲ್ಲ, ಬರೇ ರೊಕ್ಕ ಖರ್ಚು ಸಿಕ್ಕಾಪಟ್ಟೆ ಖರ್ಚು ಮಾಡೋಕದೀನಿ. ಸೇವಿಂಗ್ ಅಂತೂ ಇಲ್ಲಾರ್ದಂಗೆ. ಸೊ ಅದ್ರ ಸಲ ಮನೆಗೆ ಹಚ್ಕೊಂಡ್ರೈತೆ ತಲೆಗೆ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಬಂದಿನಿ. ಇವಾಗ ಹಚ್ಕೊಳ್ಬೇಕು. ಹಚ್ಕೊಂಬಂತ ಬ್ಲ್ಯಾಕ್ ಸುಮ್ಕೆ ಕೂದಲ ಬ್ಲ್ಯಾಕ್ ಮಾಡ್ಕೊಂಬಂತ ಭಾಳ ಬೇಸರ ಆಗಿದೆ. ಕಲರ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದೆ ಗೈಸ್. ನೋಡಿ ನಂಗೆ ಸಾಕ್ಯದ. ಬ್ಲ್ಯಾಕ್ ಅಂದ್ರೆ ಏನು ಅನ್ಸಲ್ಲ, ಇದು ಕಲರ್ ಐತಲ್ಲ ಸ್ವಲ್ಪ ಭಾಳ ಇದು ಅನಿಸ್ತದೆ, ಜಾತ್ರೆ ಅನಿಸ್ತದೆ. ಅದಕ್ಕೆ ಬೇಗ ಅಂದ್ರೆ ಒಂದಿಷ್ಟು ಫೋಟೋಶೂಟ್ ಮಾಡ್ಬೇಕು. ಹಿಂಗೆ ಮಾಡ್ಕೋಬೇಕಂದ್ರೆ ಭಾಳ ಸೇತು ಮಾಡ್ಕೊಂಡೆ. ಇವಾಗ ತೆಗಿಬೇಕು ಅಷ್ಟೇ ಗೈಸ್. ಬನ್ನಿ ಇವಾಗ ಬೇಗ ಇದನ್ನು ತಗೊಳ್ಳಂತ ಕಲರ್ ಚೇಂಜ್ ಮಾಡೋಮಂತ. ಕಲರ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಭಾಳ ಕೆಲಸ ಅದಾವ. ಬನ್ನಿ ಲೆಟ್ಸ್ ಗೋ, ಏನಾಗುತ್ತೆ ನೋಡೋಮಂತ. 6.5 hours later. ಗೈಸ್ ಫೈನಲ್ ಹೋಗಿ ಸ್ನಾನ ಏನೋ ಮಾಡ್ಕೊಂಡು ಊಟ ಗಿಟ ಎಲ್ಲ ಕಂಪ್ಲೀಟ್ ಆಯ್ತು. ಪ್ರತಿಯೊಂದು ಮುಗಿದ್ದೆ ನೋಡಿ. ಹೇರ್ ಕಲರ್ ಯಾವ ಥರ ಆಗ್ಯದ, ಹೇರ್ ಕಲರ್ ಮಾಡ್ಕೊಂಡಿದ್ದೆ. ಬ್ಲ್ಯಾಕ್ ಆಗ್ಯದಲ್ಲ, ನೀವೇ ನೋಡ್ರಿ ಕಮೆಂಟ್ ಮಾಡ್ರಿ ಹೇಳ್ರಿ. ಇವಾಗ ಬ್ಲ್ಯಾಕ್ ಅನ್ಸುತ್ತೆ. ಆ್ಯಂಡ್ ಹೇರ್ ಸ್ಟೈಲ್ ಸ್ವಲ್ಪ ಸಣ್ಣ ಮಾಡೀನಿ. ಇವಾಗ ಮೊದಲಿನ ಸ್ವಲ್ಪ ಸಣ್ಣದ. ಈಗ ಸ್ನಾನ ಮಾಡಿನಲ್ಲ, ತಲೆ ಸ್ನಾನ ಅದಕ್ಕಂತ ಹೇಳಿದ್ರೆ ಜಾಸ್ತಿ ಅದು ಕಾಣಕತ್ತದ ನಿಮ್ಗೆ. ಅಂದ್ರೆ ಸಣ್ಣ ಕಾಣಕತ್ತದ. ಅಷ್ಟೊಂದೇನು ಸಣ್ಣ ಇಲ್ಲ ಕೂದಲುಗಳು. ಟೈಮ್ ನೋಡ್ರಿ ಗೈಸ್, ಇವಾಗ ಎಷ್ಟಾಗ್ಯದ ಅನ್ನೋದು 11 ಗಂಟೆ ಹಾಲಾಗಿ ಬಂದದ. ಇವಾಗ ಜಸ್ಟ್ ಸ್ನಾನ ಮುಗೀತು ನಂದು. ಓಕೆ ಗೈಸ್, ಇವತ್ತಿನ ನೋಡಿ ಏನ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇವತ್ತಿನ ಥಾಟ್ ಕೇಳಿ, ಭಾಳ ದಿನ ಥಾಟ್ ಹೇಳಿಲ್ಲ. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ. ಆದರೆ ಸಾವು ಒಂದು ಸಲ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲುತ್ತದೆ ಅಂತ ಹೇಳ್ತಾ ಮತ್ತೆ ನಾಳೆ ನೋಡೋ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.